ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ದುರ್ಗಸಿಂಹ ಬರೆದ ಕಪ್ಪೆಗಳಂ ಬೆನ್ನನೇರಿಸಿಕೊಂಡ ಸರ್ಪನ ಕಥೆ, ಈ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಕೇಳೋಣ ಅಲ್ವೇ? ಒಂದು ಕಾಡಿನಲ್ಲಿ ಕಪಟ ಪ್ರಪಂಚ ಪರಿಣತ ಚಿತ್ತನಾದ ಒಂದು ಸರ್ಪನು ಹೆಂಡತಿಯೊಡನೆ ವಾಸಿಸುತ್ತಿತ್ತು. ಆ ವೃದ್ಧ ಉರಗವು ಸ್ವ ಆಹಾರವನ್ನು ಎಲ್ಲಿಯೂ ಪಡೆಯದೆ ಚಿಂತಿಸ್ತಾ ಇತ್ತು. ಉದರವೆಂಬ ಭಾಂಡವು ಅಭಿಮಾನವೆಂಬ ಗಂಟನ್ನು ಒಡೆಯುವುದಕ್ಕೆ ಸಮರ್ಥವಾಗಿರುವುದು. ಗುರುತರವಾದ ಗುಣಸಮೂಹವೆಂಬ ಕಮಲವನ್ನು ಕೆಡಿಸುವುದಕ್ಕೆ ಬೆಳದಿಂಗಳಿನಂತೆ ಇರುವುದು. ಏನನ್ನು ತುಂಬಿದರೂ ತೃಪ್ತಿಯನ್ನು ಪಡೆಯದೆ ವಿಡಂಬನ ಮಾಡುತ್ತಿರುವುದು. ಆದ್ದರಿಂದ ನಾನು ದುರಭಿಮಾನವನ್ನು ಕೈಗೊಂಡಿದ್ದರೆ ಹಸಿದು ಸಾಯಬೇಕಾಗುವುದು. ಯಾವುದಾದರೂ ಉಪಾಯದಿಂದ ಆಹಾರವನ್ನು ಪಡೆಯುವೆನು ಎಂದು ಒಂದು ಉಪಾಯವನ್ನು ಚಿಂತಿಸಿತು. ಹೀಗೆ ಸರ್ಪವು ಬಹಳ ಕಪ್ಪೆಗಳಿಂದಲೂ ಕಮಲ ನೈದಿಲೆಗಳಿಂದಲೂ ಬಾತುಹಂಸಗಳು ತುಂಬಿದ ಒಂದು ಕೊಳವನ್ನು ಕಂಡಿತು. ಅಲ್ಲಿಗೆ ಹೋಗಿ ಅದರ ಬುಡದಲ್ಲಿ ಕೆಲವು ದಿವಸ ತಲೆ ಹಾಕಿ ಮಲಗಿರುವುದನ್ನು ಕಂಡ ಒಂದು ಕಪ್ಪೆಯು, ಭಾವ, ಯಾಕೆ ನೀನು ನೀರಲ್ಲಿದ್ದು ಹಲವು ದಿವಸಗಳಿಂದ ಆಹಾರವಿರಹಿತನೂ ನಿಜ ಪ್ರಭಾವ ಸಂಭಾವಹೀನನೂ ಆಗಿರುವೆ, ಇದಕ್ಕೆ ಕಾರಣವೇನು ಎನ್ನಲು ಪನ್ನಗವು ತನ್ನ ಮನೋರಥಾವ್ಯಾಪ್ತಿಯಾಗತೊಡಗಿತು ಎಂದು ಬಗೆದು ಸಂತೋಷಪಟ್ಟು ಹೀಗೆಂದಿತು. ಈ ರುಸಿರವಳ್ಳಿಯಲ್ಲಿ ಅವಿಚಾರದಿಂದ ಋಷಿ ಸುತನೊಬ್ಬನನ್ನು ಕಚ್ಚಲು ಅವನು ಕ್ರೂರತರ ವಿಷ ವಿಭೇದ್ಯನಾಗಿ ಧಾರಿಣಿಯಲ್ಲಿ ಬಿದ್ದು ಸತ್ತನು. ಹಾಗೆ ಮರಣಪ್ರಾಪ್ತನಾದ ಕುಮಾರನನ್ನು ಸನ್ನಿಧಾನ ಸ್ಥಿತನಾಗಿದ್ದ ನನ್ನನ್ನು ಆತನ ತಂದೆ ಕಂಡು ಕೋಪದಿಂದ ಬೇಕಗಳಿಗೆ ಯಾವಾಗಲೂ ವಾಹನವಾಗಿರು ಎಂದು ನನಗೆ ರೌದ್ರ ಶಾಪವನ್ನು ಕೊಟ್ಟನು. ಆದ್ದರಿಂದ ನಾನು ನಿಮಗೆ ವಾಹನನಾಗಲು ಬಂದೆ ಎಂದಿತು. ಆಗ ಆ ಕಪ್ಪೆಯು ಹೋಗಿ ತನ್ನ ಅರಸನಾದ ಜಲಪಾಲನಿಗೆ ತಿಳಿಸಲು ಆತನು ಈ ಕೌತುಕವನ್ನು ನೋಡೋಣ ಬನ್ನಿ ಎಂದು ತನ್ನ ಸಮಸ್ತ ಪರಿವಾರದೊಡನೆ ಬಂದು ಆ ಪನ್ನಗನನ್ನು ಕಂಡು ತದ್ವೃತ್ತಾಂತವನ್ನು ವಿಚಾರಿಸಲು ಅವನಿಗೆ ವಿವರವಾಗಿ ಹೇಳಲು ಕೇಳಿ, ಗರುಡನನ್ನು ಶ್ರೀಹರಿ ಏರುವಂತೆ ಸಮಸ್ತ ಹರಿನಿಕರವು ನನ್ನ ಬೆನ್ನ ಮೇಲೆ ಏರಿಕೊಂಡು ಆಡುತ್ತಿರಿ ಎಂದಿತು. ಅದನ್ನು ಕೇಳಿ ಜಲಪಾಲನಿಗೆ ಪ್ರಮೋದವಾಗಲು ಸಂತೋಷದಿಂದ ಹಲವು ಕಾಲದ ಮೇಲೆ ನನ್ನ ಹಗೆ ಒಳಗಾದನು ಬನ್ನಿ ಎನ್ನಲು ಪರಿಜನರೊಂದಿಗೆ ಬಂದು ಮೃತ್ಯುವಿನ ಬೆನ್ನನ್ನೇರುವಂತೆ ಆ ಪನ್ನಗನ ಬೆನ್ನನ್ನೇರಲು ಆ ಅಹಿ ಮಂಡೂಕಗಳೆಲ್ಲವನ್ನು ಹೊತ್ತು ವಂಚಿಸುವ ಯೋಚನೆಯನ್ನು ಮಾಡಿ ಒಂದು ಕಡೆಗೆ ಬೇಗನೆ ಸರಿದು ಇನ್ನೊಂದು ಕಡೆಗೆ ಮಂದ ಗಮನದಿಂದ ಹೋಗಿ ಮನಸ್ಸು ಬಂದಂತೆ ಆ ಕಪ್ಪೆ ಹೇಳಿದಂತೆ ಆ ಸರ್ಪವು ಕೇಳಿತು. ಹಗೆಯನ್ನು ಉಪಾಯದಿಂದ ತೀರಿಸುವ ಯೋಚನೆಯನ್ನು ಆ ಕಪ್ಪೆಗಳ ಹಿಂಡನ್ನು ಆ ಉಗ್ರ ಉರಗವು ಹೊತ್ತುಕೊಂಡು ತಿರುಗಿತು. ಜಗತ್ತಿನಲ್ಲಿ ನಿಜ ಕಾರ್ಯವಂತರು ಏನನ್ನು ತಾನೇ ಮಾಡಲಿಕ್ಕಿಲ್ಲ. ಹಾಗೆ ಬಹುಕಾಲ ವೃದ್ಧ ಉರಗವು ಆ ದುರ್ಧರಗಳನ್ನು ಹೊತ್ತು ತಿರುಗಿ ಬೇಸರಗೊಂಡು ಒಂದು ದಿನ ತಾನಿದ್ದ ಹುತ್ತಕ್ಕೆ ಬರಲು ಅದರ ಹೆಂಡತಿ ಕಂಡು, ಎಲೈ ವಲ್ಲಭ, ನೀವು ಈ ನಿಕೃಷ್ಟವಾದ ಕಪ್ಪೆಗಳನ್ನು ಹೊತ್ತು ಕಷ್ಟಪಟ್ಟು ಸಾಧಿಸುವುದು ಏನು ಎಂದು ಕೇಳಲು ಆ ಪನ್ನಗನು ಹೀಗೆಂದನು. ಎಲೈ ಸುಮುಖಿ, ಕಪ್ಪೆಯನ್ನು ಹಿಡಿಯುವ ಕಾಲವನ್ನು ನಾನರಿಯೇನೆ? ಮೃತಾನ್ನವನ್ನು ಬಯಸಿ ವಿಪ್ರನು ಕೆಲವು ಕಾಲದವರೆಗೆ ಕಾಯುವಂತೆ ನಾನು ಕಾಲಾಪೇಕ್ಷಿಯಾಗಿರುವೆನು ಎಂದು ಹೇಳಿದನು. ಆಗ ಅದೇನೆಂದು ಉರಗಿಯು ಕೇಳಲು ಉರಗವು ಹೀಗೆಂದಿತು. ಭುವನ ವಿಭೂಷಣವೆನಿಸಿದ್ದ ವರ್ಧಮಾನ ಎಂಬ ಹೆಸರಿನ ಪುರದಲ್ಲಿ ವಿಷ್ಣು ಶರ್ಮ ಎಂಬ ವಿವೇಕನಿಧಿಯಾದ ಬ್ರಾಹ್ಮಣನಿದ್ದನು. ಅವನ ಹೆಂಡತಿ ಕುಲಟೆಯೂ ಕಪಟಪಟುವೂ ಆಗಿದ್ದುದರಿಂದ ಪರಪುರುಷರಲ್ಲಿಯೇ ಆಸಕ್ತಿಯಾಗಿರುವುದನ್ನು ಆ ಬ್ರಾಹ್ಮಣನು ಅವಳ ಚೇಷ್ಟಾಭಾವದಿಂದಲೇ ಅರಿತು ನಿಶ್ಚಯಿಸುವೆನು ಎಂದು ಒಂದು ದಿವಸ ನೆರೆಯೂರಿಗೆ ಹೋಗಿ ಬರುವೆನು. ನೀನು ಬುದ್ಧಿವಂತೆಯಾಗಿರು ಎಂದು ಹೊರಟು ಹೋಗುವಂತೆ ಹೋಗಿ ಮರಳಿ ಬಂದು ಆಕೆಯನ್ನು ವಂಚಿಸಿ ಮನೆಯಲ್ಲಿ ಅಡಗಿಕೊಂಡನು.
ಅಷ್ಟರಲ್ಲಿ ಅವಳು ನೆರೆಮನೆಯ ಹಾದರಿಗನನ್ನು ಬರಿಸಲು ಅವನು ಬಂದು ಆಕೆಯನ್ನು ಅನೇಕ ಸ್ತೋತ್ರ ಪ್ರಕಾರದಿಂದ ಬೈದು ಬಡಿದು ನನ್ನನ್ನು ಎಷ್ಟು ದಿವಸ ಏಕೆ ಕರೆ ಕಳುಹಿಸಲಿಲ್ಲವೆಂದು ಕೋಪಿಸಲು ಆ ನೀಚೆ ಹೀಗೆಂದಳು, ನಲ್ಲ, ನೀನು ಹೀಗೆ ನನ್ನ ಮೇಲೆ ಮುನಿಯಬೇಡ. ನನ್ನ ಗಂಡನಾದ ಷಂಡನು ನಿತ್ಯವೂ ನನ್ನ ಮನೆ ಶನಿಯಾಗಿರಲು ನಿನ್ನನ್ನು ನಾನು ಕರೆಯಿಸಲು ಸಾಧ್ಯವಾಗಲಿಲ್ಲ. ನಿನ್ನನ್ನೇ ನಾನು ಚಿಂತಿಸುತ್ತಾ ಮರುಗುತ್ತಾ ಇದ್ದೆ ಎಂದು ಅವನ ಅಡಿಗಳಿಗೆ ಎರಗಿ ಆ ನೀಚೆ ಹಾದರಿಗನನ್ನು ನಂಬಿಸಿದಳು. ಹಾಗೆ ದುಃಖಿಸುತ್ತಾ ನನ್ನ ಗಂಡನ ಕಣ್ಣೊಡೆಯುವ ಉಪಾಯವನ್ನು ಚಿಂತಿಸಿದರೆ ನಮ್ಮ ಮನಸ್ಸು ಬಂದಂತೆ ಕ್ರೀಡಿಸೋಣ ಎನ್ನಲು ಆ ಹಾದರಿಗನು ಹೀಗೆಂದನು, ಹಾಗಾದರೆ ನಮ್ಮೂರು ಮುಂದಿನ ಮಾರ್ಗದಲ್ಲಿರುವ ವಿನಾಯಕನು ಚಿಂತಿತಾರ್ಥಪ್ರದನೆಂದು ಪ್ರಸಿದ್ಧನಾಗಿರುವನು. ಅಲ್ಲಿಗೆ ನೀನು ನಾಳೆ ಹೋಗಿ ನಮಸ್ಕರಿಸಿ ಹರಕೆಯನ್ನು ಹೇಳಿಕೊಂಡರೆ ನಿನ್ನ ಮನೋರಥ ಸಿದ್ಧಿಯಾಗುವುದು ಎಂದು ಹೇಳಲು ಅವಳು ಹಾಗೇ ಮಾಡುವೆನು ಎಂದಳು. ಆ ಬ್ರಾಹ್ಮಣನು ಅದೆಲ್ಲವನ್ನು ಕೇಳಿ, ಇಂದೇ ಮೇಲೆ ಹಾಯ್ದರೆ ಹಾದರಿಗನು ನನ್ನನ್ನು ಕೊಲ್ಲುವನು, ನಾನು ಅಸಮರ್ಥನಾಗಿರುವೆನು. ಆದ್ದರಿಂದ ಏನಾದರೂ ಒಂದು ಉಪಾಯದಿಂದ ಶಕ್ತನೆನಿಸಿ ಬಳಿಕ ಇವರಿಗೆ ತಕ್ಕುದನ್ನು ಮಾಡುವೆನು ಎಂದು ಆಗಲೇ ಹೋಗಿ ಚಿಂತಾಸಿದ್ಧಿ ವಿನಾಯಕನ ಹಿಂದೆ ಕುಳ್ಳಿರಲು ಆ ಜೋಡೆ ಸೂರ್ಯೋದಯವಾಗಲು ವಿನಾಯಕನಲ್ಲಿಗೆ ಬಂದು ಗಂಧಾಕ್ಷತ ಧೂಪ ದೀಪಾದಿಗಳಿಂದ ಅರ್ಚಿಸಿ ಬಳಿಕ ಕ್ಷೀರಸಾರ, ಘೃತಪೂರ, ಮಂಡಿಗೆ, ಲಡ್ಡುಗೆ, ಪೂರಿಗೆ ಮೊದಲಾದ ಅಖಿಲ ಭಕ್ಷ್ಯ ರಾಶಿಗಳಿಂದ ಆ ಜಾರೆ ಗಣೇಶನನ್ನು ಅರ್ಚಿಸಿದಳು. ತುಂಬಿಗಳ ಸಮೂಹದಿಂದ ಮುತ್ತಿಟ್ಟ ಕೆನ್ನೆಗಳನ್ನು ಉಳ್ಳವನು, ಆನೆ ಮುಖದವನು, ತ್ರಿಪುರಾಸುರನನ್ನು ನಾಶ ಮಾಡಿದ ಶಿವನ ಪ್ರಿಯಸುತನು, ಗಣನಾಥನು, ಪಾಪ ಸಮೂಹದ ನೋವೆಂಬ ರೋಗಗಳನ್ನು ಪರಿಹರಿಸುವ ಅಗ್ನಿಯು, ಫಣಿನಾಯಕ ಭೂಷಣನು, ದೇವೇಂದ್ರನ ಕಿರೀಟವು ಆಡುತ್ತಿರುವ ಪಾದಗಳುಳ್ಳವನೂ ಆದ ಗಣೇಶನು ನಮ್ಮ ಮನೋರಥಗಳನ್ನು ಈಡೇರಿಸಲಿ ಎಂದು ಸ್ತುತಿಸಿ ನಮಸ್ಕರಿಸಿ ನನ್ನ ಗಂಡನನ್ನು ಕಣ್ಗಾಣದಂತೆ ಮಾಡಿದರೆ ನಿನಗೆ ನಾನು ಹೊನ್ನಪಟ್ಟವನ್ನು ಬೊಟ್ಟನ್ನೂ ಕೊಡುವೆನು ಎನ್ನಲು ಪ್ರತಿಮೆಯ ಹಿಂದಿದ್ದ ಬ್ರಾಹ್ಮಣನು, ಹಾಗಾದರೆ ನಿನ್ನ ಗಂಡನ ತಲೆಗೆ ಎಣ್ಣೆ ಹಚ್ಚಿ ಮೇಯಿಸಿ ಷಡ್ರಸಾನ್ನವನ್ನು 21 ದಿವಸಗಳವರೆಗೆ ತೃಪ್ತಿಯಾಗುವಷ್ಟು ತಿನ್ನಿಸಿದರೆ ಆತನ ಕಣ್ಣು ಒಡೆಯುವುದು ಎಂದನು. ಆ ಜೋಡೆಯು ಅದನ್ನು ನಂಬಿ ದೈವವು ಸಾಕ್ಷಾತ್ಕಾರವಾಗಿ ತನ್ನೊಡನೆ ನುಡಿಯಿತು, ಇನ್ನು ನನಗೇನು ಎಂದು ಮನಸ್ಸಿನಲ್ಲೇ ಅತಿಶಯ ಸಂತಸ ತಾಳಿ ಮನೆಗೆ ಬಂದು ನಾನಾ ವಿಧ ಭಕ್ಷ್ಯ ಭೋಜ್ಯಗಳನ್ನು ಅನೇಕ ಫಲಪತ್ರ ಶಾಖಗಳನ್ನು ಸುಸ್ವಾದುವಾಗುವಂತೆ ಅಡುಗೆ ಮಾಡಿ ಬ್ರಾಹ್ಮಣನು ಬರಲು ಅತ್ಯಾದರದಿಂದ ಕಾಲಿಗೆ ಎರಗಿ ಮೈಯನ್ನು ಕೈಗಳಿಂದ ಒತ್ತಿ ಮೀಯಿಸಿ ದಿವ್ಯ ಆಹಾರಗಳನ್ನು ಬಡಿಸಿ ಹೀಗೆಂದಳು, ಈಗ ಕೆಲವು ದಿವಸಗಳಿಂದ ನಿಮ್ಮ ಒಡಲು ಬಡವಾಗುತ್ತಿರುವುದು. ಶರೀರವು ಸರಿಯಾಗುವವರೆಗೆ ಹೀಗೆ ಸದಾ ಸ್ನಾನ ಭೋಜನಗಳನ್ನು ಮಾಡಿ ನಿಶ್ಚಿಂತರಾಗಿರಿ ಎನ್ನಲು ವಿಷ್ಣು ಶರ್ಮನು ದುರ್ಮತಿಯ ಪ್ರೀತಿಗೆ ಸಂತೋಷಪಟ್ಟು ಹಾಗೆಯೇ ಆಗಲಿ ಎನ್ನಲು ಹಾಗೆಯೇ ನಿತ್ಯವೂ ಸ್ನಾನ ಭೋಜನಗಳನ್ನು ಮಾಡುತ್ತಿರಲು ಒಂದು ದಿನ ಆ ಬ್ರಾಹ್ಮಣನು ಆ ಜೋಡೆಗೆ ನಂಬಿಕೆಯನ್ನು ಹುಟ್ಟಿಸಲು ಸಮೀಪಕ್ಕೆ ಕರೆದು ಹೀಗೆಂದನು, ಕಣ್ಣಿನಲ್ಲಿ ಪೊರೆ ಕವಿದು ಉಂಗುಟವನ್ನೂ ಕಾಣಲಾರೆ ಎನ್ನಲು ಆ ಕುಲಟಾಪಟು ಮನಸ್ಸಿನಲ್ಲೇ ಸಂತೋಷಿಸಿ ಮದ್ದನ್ನು ಮಾಡೋಣ, ಸುಮ್ಮನಿರಿ ಎನ್ನಲು ಬ್ರಾಹ್ಮಣನು ಹಾಗೆಯೇ ಆಗಲಿ ಎಂದು ಸುಮ್ಮನಿದ್ದನು. ಕೆಲವು ದಿವಸಗಳಲ್ಲಿ ಆತನು ತನ್ನಲ್ಲಿದ್ದ ಸಾಮರ್ಥ್ಯವೂ ಮನೋಬಲವೂ ಅಧಿಕವಾದುದನ್ನು ಕಂಡು ಹಗೆಯನ್ನು ಕೊಲ್ಲಬೇಕು ಎಂದು ಬಗೆದು ಈಗ ನಿನ್ನನ್ನು ಕಾಣಲಾರೆ ಎನ್ನಲು ಆ ಜೋಡೆ ನಂಬಿ ನಿಮ್ಮ ಕಣ್ಣಿಗೆ ಒಳ್ಳೆಯದಾಗಲಿ ಎಂದು ವಿನಾಯಕನಿಗೆ ಪಟ್ಟವನ್ನೂ ಬೊಟ್ಟನ್ನು ಕೊಟ್ಟು ನಮಸ್ಕರಿಸಿ ಬರುವೆನು ಎಂದು ಆ ನೆಪದಿಂದ ಹರಕೆಯನ್ನು ವಿನಾಯಕನಿಗೆ ಅರ್ಪಿಸಿ ಬಂದು ಹಾದರಿಗನನ್ನು ಕರೆಯಿಸಿ ಬ್ರಾಹ್ಮಣನು ಇದ್ದಂತೆಯೇ ಜತೆಯಾಗಿ ನಡುರಾತ್ರಿಯಲ್ಲಿ ನಾಟಕವನ್ನಲಿದು ಮರೆದೊರಗಿದ್ದ ಸಮಯದಲ್ಲಿ ಆ ನೀಚನನ್ನು ಕೊಂದು ತನ್ನ ಸಂಕಲ್ಪವನ್ನು ನೆರವೇರಿಸಿಕೊಂಡನು. ಹಾಗೆಯೇ ನಾನು ನನ್ನ ಹಗೆಯನ್ನು ಅಂತರಂಗದಲ್ಲೇ ಸಾಧಿಸಲಿರುವೆನು, ನೀನು ಸುಮ್ಮನಿರು ಎಂದು ಆ ನಾಗಿಗೆ ನಾಗನು ಹೇಳಿ ಪುನಃ ಮಂಡೂಕಗಳನ್ನು ಹೊತ್ತು ಮೆಲ್ಲನೆ ತೊಳಲಾಡುತ್ತಿರಲು ಜಲಪಾಲನು ಹೀಗೆಂದನು, ಏನಯ್ಯ ಭಾವ, ನೀನಿಂದು ತುಂಬ ಮಂದಗಮನನಾದೆ ಎನ್ನಲು ಅದಕ್ಕೆ ವೃದ್ಧ ಉರಗನು ಹೀಗೆಂದನು, ದೇವ,
ನಾನು ಹಲವು ದಿವಸಗಳಿಂದ ಆಹಾರ ಪಡೆಯದೆ ನಡೆಯಲು ಸಾಧ್ಯವಾಗುವುದಿಲ್ಲ ಎನ್ನಲು, ಹಾಗಾದರೆ ನಿನ್ನ ಹಸಿವು ನೀಗುವಂತೆಯೂ ಬಲ ಬರುವಂತೆಯೂ ಕಿರುಗಪ್ಪೆಗಳನ್ನು ತಿನ್ನುತ್ತಿರು ಎನ್ನಲು, ಮಹಾಪ್ರಸಾದ, ಹಾಗೆಯೇ ಆಗಲಿ ಎಂದು ದಿವಸಗತಿಯಿಂದ ಕಿರುಗಪ್ಪೆಗಳೆಲ್ಲವನ್ನು ಬರಿದಾಗುವಂತೆ ಮಾಡಿ, ತನ್ನಲ್ಲಿ ಸತ್ವ ಉಂಟಾಗಲು ಹಿರಿಯ ಕಪ್ಪೆಗಳೆಲ್ಲವನ್ನು ತಿಂದು ಬಳಿಕ ಜಲಪಾಲನನ್ನು ತಿಂದಿತು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಥೆ ಮುಕ್ತಾಯವಾಗ್ತದೆ. ಕಾರ್ಯಸಾಧನೆಯ ಬುದ್ಧಿಯುಳ್ಳ ಕೃಷ್ಣ ಸರ್ಪವು ಶತ್ರುಗಳನ್ನು ಭುಜದ ಮೇಲೆ ಹೊತ್ತುಕೊಂಡು ಕೂಡ ಮಂಡೂಕಗಳನ್ನು ನಾಶ ಮಾಡಿತು ಅನ್ನುವಂಥದ್ದು ಈ ಕಥೆಯ ಸಂದೇಶ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇನ್ನು ಮುಂದೆ ಇನ್ನೊಂದು ಕಥೆಯೊಂದಿಗೆ, ದುರ್ಗಸಿಂಹನ ಇನ್ನೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಎದುರಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.